ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಉತ್ತರನ ಪೌರುಷದ ಕತೆ ಕೇಳಿರ್ತೀರಾ. ನಾನು ಹಂಗೆ ಯುದ್ಧ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಕೊಚ್ಕೊಳ್ತಾ ಇರ್ತಾನೆ. ಆದರೆ ಯಾವಾಗ ರಣರಂಗದಲ್ಲಿ ಎದುರಾಳಿ ಸೇನೆಯನ್ನು ನೋಡಿದ್ನೋ ಬೆನ್ನು ತೋರಿಸಿ ಓಡೋಕೆ ಹೊರಟಿದ್ದ. ಅದೇ ಉತ್ತರನ ಕತೆ ಪಾಕಿಸ್ತಾನದ್ದಾಗಿದೆ. ಸೈನಿಕರಿಗೆ ರೆಡಿಯಾಗಿ ಯುದ್ಧಕ್ಕೆ ಅಂದಿದ್ದೇನು, ಭಾರತಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳಿದ್ದೇನು. ಅದೇ ಹೇಳಿ ಪಾಕಿಸ್ತಾನ ಈಗ ನಾವು ಮಾತುಕತೆಗೆ ಸಿದ್ಧ ಅಂತಿದೆ. ಕೇಳಿಸ್ಕೊಳ್ಳಿ ಒಮ್ಮೆ ಹೇಳಿದ್ದನ್ನ. Continuing with its role as a responsible country, Pakistan is open to participate in any neutral, transparent and credible investigation. ಇವರನ್ನ ಯಾವತ್ತೂ ನಂಬಲೇಬಾರದು. ಭಾರತದ ಅಮಾಯಕರ ಪ್ರಾಣವನ್ನು ತೆಗೆಯೋದು, ಭಾರತ ತಿರುಗಿ ನಿಂತ ಕೂಡಲೇ ಮೃದು ಸ್ವಭಾವವನ್ನು ತೋರೋದು. ಈ ಡ್ರಾಮಾವನ್ನು ಎಷ್ಟು ಸಮಯದಿಂದ ನೋಡ್ಕೊಂಡು ಬಂದಿಲ್ಲ ನಾವು. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಮೊಹಮ್ಮದ್ ಆಸಿಫ್ ಅವರು ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಗೆ ಒಂದು ಇಂಟರ್ವ್ಯೂ ನೀಡಿದರು. ಅದರಲ್ಲಿ ಅವರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದನಾ ದಾಳಿಯಿಂದ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ, ಪಾಕಿಸ್ತಾನ ಭಾರತದೊಂದಿಗೆ ಸಹಕರಿಸಲು ಸಿದ್ಧವಾಗಿದೆ ಅಂತ ಹೇಳಿದ್ದಾನೆ. ಆದರೆ ಈ ದಾಳಿಯ ತನಿಖೆ ಅಂತಾರಾಷ್ಟ್ರೀಯವಾಗಬೇಕು ಅಂತಲೂ ಹೇಳ್ತಾರೆ. ಆದರೆ ಈ ವಿಚಾರದಲ್ಲಿ ಭಾರತ ನಿಲುವು ಸ್ಪಷ್ಟವಾಗಿದೆ. ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದನಾ ಸಂಘಟನೆ ಈ ದಾಳಿಯನ್ನು ಮಾಡಿದೆ, ಅವರನ್ನು ಮುಗಿಸದೆ ಬಿಡೋದಿಲ್ಲ ಅನ್ನೋದು. ಅದಕ್ಕಾಗಿ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರನ್ನು ಮೊದಲು ತಡೀತಾರೆ. ಅದರಿಂದ ಪಾಕಿಸ್ತಾನ ಕಂಗಾಲಾಗುತ್ತೆ. ಈ ಸಿಂಧೂ ನದಿ ಪಾಕಿಸ್ತಾನಕ್ಕೆ ಒಂದು ರೀತಿಯ ಲೈಫ್ ಲೈನ್ ಇದ್ದ ಹಾಗೆ. ಅದಕ್ಕಾಗಿ ಈಗ ಪಾಕಿಸ್ತಾನದಲ್ಲಿ ನೀರಿಗಾಗಿ ಆಂತರಿಕ ಕಲಹ ಸೃಷ್ಟಿಯಾಗಿದೆ. ಹಾಗೆ ಸಿಂಧೂ ನದಿ ನಿಲ್ಲಿಸಿದ್ರಿಂದ ಪಾಕಿಸ್ತಾನದ ಎಕಾನಮಿ ಕುಸಿಯಲು ಆರಂಭಿಸಿದೆ. ಅಲ್ಲದೆ ಪಾಕಿಸ್ತಾನದ ರಕ್ಷಣಾ ಸಚಿವ ಲೈವ್ ಮೀಡಿಯಾದಲ್ಲಿ ಹೇಳ್ತಾರೆ, ನಾವು ಈ ಕಚಡಾ ಕೆಲಸವನ್ನ ಅಮೆರಿಕ ಹಾಗೂ ಬ್ರಿಟನ್ಗೋಸ್ಕರ ಕಳೆದ 30 ವರ್ಷಗಳಿಂದ ಮಾಡ್ತಾ ಇದ್ದೀವಿ ಅಂತ. You do admit, sir, that Pakistan has had a long history of backing and supporting and training and funding these terrorist organizations. Well, we have been doing this dirty work for the United States for about 3 decades, and West, including Britain. That was a mistake, and we suffered for that. Well, we have been doing this dirty work for the United States for about 3 decades, and West, including Britain. That was a mistake, and we suffered for that. ಅಂದ್ರೆ ಈಗ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಸಾಕ್ತಾ ಇದೆ ಅಂತ ಒಪ್ಕೊಂಡಂಗಾಯ್ತು. ಜೊತೆಗೆ ಅದೇ ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಲಷ್ಕರ್ ಎ ತೊಯ್ಬಾ ಈಗ ಪಾಕಿಸ್ತಾನದಲ್ಲಿ ನಿಷ್ಕ್ರಿಯವಾಗಿದೆ ಹಾಗೂ ಅದರ ಸದಸ್ಯರು ಬಂಧನದಲ್ಲಿದ್ದಾರೆ ಅಥವಾ ಗೃಹ ಬಂಧನದಲ್ಲಿದ್ದಾರೆ ಅಂತ. Lashkar e Taiba does not exist in Pakistan anymore. It is extinct. It is extinct. How can this is an offshoot known, and they have claimed responsibility, the resistance front. But my dear, if the parent organization does not exist, how can the offshoot take birth here? ಇದನ್ನ ಕೇಳಿಸ್ಕೊಂಡು ನಂಬೋದಕ್ಕೆ ನಾವೇನು ಕಿವಿ ಮೇಲೆ ಕಲರ್ ಫ್ಲವರ್ ಇಟ್ಕೊಂಡಿದೀವಾ? ಪಾಕಿಸ್ತಾನ ಮಸೂದ್ ಅಜರ್ನ ಅರೆಸ್ಟ್ ಮಾಡಿದೀವಿ, ಪಾಕಿಸ್ತಾನದಲ್ಲಿ ಯಾವುದೇ ಆಕ್ಟಿವಿಟಿ ನಡೀತಾ ಇಲ್ಲ, ಲಷ್ಕರ್ ತೊಯ್ಬಾ ಪಾಕಿಸ್ತಾನದಲ್ಲಿ ಬ್ಯಾನ್ ಆಗಿದೆ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಸದಸ್ಯರನ್ನ ಇದೇ ಪಾಕಿಸ್ತಾನ ಸಾಕ್ತಾ ಇದೆ. ಹಮಾಸ್ ಭಯೋತ್ಪಾದಕರನ್ನ ಪಾಕಿಸ್ತಾನಕ್ಕೆ ಕರೆಸಿ ಆತಿಥ್ಯ ಕೊಟ್ಟಿದ್ದು ಇದೇ ಲಷ್ಕರ್ ಅಲ್ವೇ? ಫೆಬ್ರವರಿಯಿಂದ ಪ್ಲಾನ್ ಮಾಡಿಕೊಂಡು ಭಯೋತ್ಪಾದಕರನ್ನ ಒಳಗೆ ಕಳಿಸಿ ದಾಳಿ ಮಾಡಿಸಿದ್ರು. ಈಗ ಮಾತುಕತೆ ಅಂತೆ. 2 ಪರಮಾಣು ಶಕ್ತಿ ದೇಶಗಳ ನಡುವೆ ಯುದ್ಧವನ್ನು ತಪ್ಪಿಸುವ ಪ್ರಯತ್ನ ಅಂತೆ. ಬೆಂಕಿ ಬಿತ್ತು ಈ ಸಂಧಾನಕ್ಕೆ. ಮಾಡೋದೆಲ್ಲ ಮಾಡಿ ಈಗ ಹೇಡಿಯಂತೆ ಓಡಕ್ಕೆ ಹೊರಟಿದೆ. ಹಂದಿಗಳಿಗೆ ಜನ್ಮ ಕೊಟ್ಕೊಂಡು ಪಕ್ಕದಲ್ಲೇ ಮಲಗಿಸ್ಕೊಂಡು ಈಗ ಮನೆಯಲ್ಲಿ ಗಲೀಜೇ ಇಲ್ಲ ಅನ್ನಂಗಾಯ್ತು ಪಾಕಿಸ್ತಾನದ ಕತೆ. ಜಗತ್ತಿನ ಎದುರು ಮುಗ್ಧರು, ಅಮಾಯಕರು, ನಾವು ಶಾಂತಿಯನ್ನು ಬಯಸ್ತೀವಿ ಅನ್ನೋ ಬಿಲ್ಡಪ್ ಅಷ್ಟೇ ಇದೆ ಅಲ್ಲ. ಪಾಕಿಸ್ತಾನದ ಭಯೋತ್ಪಾದಕರು ಮಾಡಿದ ಈ ದಾಳಿಯಿಂದ ಪಾಕಿಸ್ತಾನಕ್ಕೆ ಪ್ರಪಂಚದಲ್ಲಿ ಯಾವುದೇ ದೇಶ ಬೆಂಬಲಕ್ಕೆ ನಿಂತಿಲ್ಲ. ಅದಕ್ಕಾಗಿ ಈಗ ಈ ಕತೆ ಶುರು ಮಾಡಿಕೊಂಡಿದೆ. ಒಂದು ಕಡೆ ಎಕಾನಮಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಸಿತಾ ಇದೆ,
ಪಾಕಿಸ್ತಾನದ ಮೇಲೆ ಯಾವಾಗ ಬೇಕಾದರೂ FATFನಲ್ಲಿ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬಹುದು. ಅದಕ್ಕೆ ಈಗ ಪಾಕಿಸ್ತಾನ ಈ ಡ್ರಾಮಾ ಮಾಡ್ತಾ ಇದೆ ಅಷ್ಟೇ. ಪಾಕಿಸ್ತಾನ ಈಗ ಈ ವಿಷಯದಲ್ಲಿ ಮಧ್ಯಸ್ಥಿಕೆ ಮಾಡೋಕೆ ಅಂತ ಇರಾನನ್ನು ಬೇರೆ ಕರ್ಕೊಂಡು ಬಂದಿದ್ದಾರೆ. ಇರಾನ್ನ ವಿದೇಶಾಂಗ ಮಂತ್ರಿ ಈಗ 13ನೇ ಶತಮಾನದ ಪರ್ಷಿಯನ್ ಕವಿತೆಯನ್ನು ಟ್ವೀಟ್ ಮಾಡ್ತಾರೆ. ಮನುಷ್ಯತ್ವ ಅನ್ನೋದು ಒಂದು ದೇಹ ಇದ್ದ ಹಾಗೆ, ದೇಹದ ಒಂದು ಭಾಗಕ್ಕೆ ನೋವಾದರೆ ಸಂಪೂರ್ಣ ದೇಹಕ್ಕೆ ನೋವಾಗುತ್ತೆ ಅಂತ. ಇದು ಇಸ್ರೇಲ್ ಮೇಲೆ ಯುದ್ಧ ಮಾಡಕ್ಕೆ ಹೋದಾಗ, ಇಸ್ರೇಲ್ ಮೇಲೆ ಹಮಾಸ್ ಉಗ್ರರನ್ನ ಛೂ ಬಿಟ್ಟಾಗ ಗೊತ್ತೇ ಇರಲಿಲ್ಲ. ಈಗ ಬಂದ್ಬಿಟ್ರು ಹೇಳೋಕೆ. ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ಪಾಂಡವರು ತುಂಬಾ ಸಲ ಹೇಳಿದ್ರು. ಆದರೆ ದುರ್ಯೋಧನ ಯಾವ ಮಾತು ಕೇಳಿರಲಿಲ್ಲ. ಯುದ್ಧ ಮಾಡೇ ತೀರ್ತೀವಿ ಅಂತ ಹೊರಟ. ಆದರೆ ಕೊನೆಗೇನಾಯಿತು? ಆತನೇ ಯುದ್ಧ ನಿಲ್ಲಿಸಬೇಕು ಅಂದ್ಕೊಂಡ್ರು ಕೂಡ ಆಗಲೇ ಇಲ್ಲ. ಇಲ್ಲೂ ಅದೇ ಆಗೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.